ಟಿವಿ46 ಮಲೆನಾಡು ವಾರ್ತೆಗಳಿಗೆ ಸ್ವಾಗತ. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣ ಹಾಗೂ ಹೌಸಿಂಗ್ ಬೋರ್ಡ್ ಕುಶಾಲನಗರ ಬಡಾವಣೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ 49ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅಭಿಮಾನಿಗಳು ಆಚರಿಸಿದರು. ಸಕಲೇಶಪುರ ಕುಶಾಲನಗರ ರಸ್ತೆಯಲ್ಲಿರುವ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ವತಿಯಿಂದ 49ನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುರಳಿ ಮೋಹನ್ ಮತ್ತು ಶಾಸಕರ ಧರ್ಮಪತ್ನಿಯಾದ ಪ್ರತಿಭಾ ಮಂಜುನಾಥ್ ಬಾಲು ಮತ್ತು ಮುಫೀಜ್ ಮುಂತಾದವರು ಭಾಗವಹಿಸಿದ್ರು. ಇದೇ ವೇಳೆಯಲ್ಲಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಇರುವ ಪುನೀತ್ ಅಭಿಮಾನಿಗಳ ಬಳಗದಿಂದಲೂ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಇವತ್ತು ಏನು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಬಂದಿದ್ದಾರೆ. ಹಾಗೆ ಅವ್ರ ತಂದೆ ಹೆಸರಿದೆ ಅಂತ ಎಲ್ಲೂ ಯೂಸ್ ಮಾಡೋದಲ್ಲ, ಅವರ ಓನ್ ಪ್ರತಿಭೆಯಿಂದ ಅವರು ಮುಂದೆ ಬಂದಿದ್ದಾರೆ. ಅಂಥವರಿಗೆ ದೇವರು ಆಯುಸ್ ಕೊಡಲಿಲ್ಲ. ಬಟ್ ಅವರ ಹುಟ್ಟುಹಬ್ಬದಲ್ಲಿ ನಾವು ಒಳ್ಳೆ ಪ್ರೋಗ್ರಾಮ್ಗಳನ್ನ ಮಾಡಿ ಬಡ ಮಕ್ಕಳಿಗೆ ಒಳ್ಳೆ ಸಹಾಯ ಮಾಡ್ತಾ ಮುಂದೆ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ತಾ ಸಕಲೇಶಪುರದಲ್ಲೂ ಅವರ ಹುಟ್ಟುಹಬ್ಬನ ಅದ್ದೂರಿಯಾಗಿ ಆಚರಿಸಿ ಇನ್ನೂ ಅದ್ದೂರಿ ಆಗಲಿ ನಿಮ್ಮ ಕಾರ್ಯಕ್ರಮ ಅಂತ ಬಯಸ್ತಾ ನಾನು 2 ಭಾಷಣ ಮುಗಿಸ್ತೇನೆ. ಜೈ. ಇವತ್ತು ಈ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಬ್ಬದ ಸಡಗರ. ಯಾಕಂದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಪುನೀತ್ ರಾಜ್ಕುಮಾರ್ ಅವರನ್ನ ಪ್ರತಿನಿತ್ಯ ನೆನೆಯುವಂತ ನನ್ನ ಕರೆಸು, ಕೇಕ್ ಕತ್ತರಿಸಿ ಮತ್ತೆ ಉದ್ಘಾಟನೆ ಮಾಡಿಕೊಟ್ಟಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪುನೀತ್ ಹಾಸನದಾಗತ್ತ ಪ್ರತಿಭಾ ಮಂಜುನಾಥ್ ಅವರೇ, ಕಾಂಗ್ರೆಸ್ ಮುಖಂಡರಾದ ಮುರಳಿ ಮುಖಂಡಿದ್ದೀವಿ. ಇವತ್ತು ಕೂಡ ಕರ್ನಾಟಕದ ಎಲ್ಲ ಕಡೆ ಪುನೀತ್ ರಾಜ್ಕುಮಾರ್ನ ಅವರ ಹುಟ್ಟು ಎಲ್ಲರೂ ಕೂಡ ಅಳವಡಿಸ್ಕೊಳ್ಳೋಣ. ಈ ಒಂದು ಕಾರ್ಯಕ್ರಮ ಮಾಡಿದಂತಹ ಈ ಭಾಗದ ಎಲ್ಲ ಆಯೋಜಕರಿಗೂ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಮಾತಾಡೋದ ಅವಕಾಶ ಕೊಟ್ಟ ಒಳ್ಳೆ ಕೆಲಸಗಳಿಗೋಸ್ಕರ ಅವನ್ನ ಸ್ಮರಣೆ ಮಾಡ್ತಾ ಇದ್ದೀವಿ. ಆ ಉದ್ದೇಶಕ್ಕೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬದುಕಿದ್ರೆ ಯಾವ ಥರ ಬದುಕಬೇಕು ಅನ್ನೋದಕ್ಕೆ ನಮ್ಮ ಬದುಕಿದ್ರೆ ಅಪ್ಪು ಭಾಸ್ಕರ ಇರಬೇಕು, ಅಪ್ಪು ಥರನೇ ಇರಬೇಕು, ಅಪ್ಪು ಥರನೇ ಬದುಕಬೇಕು ಅನ್ನೋದು. ಈ ದಿನ ಅಪ್ಪು ಅವ್ರದ್ದು ಬರ್ಡೇ ಇದೆ. ಸೊ ನೀವು ಎಷ್ಟು ವರ್ಷದಿಂದ ಮಾಡೋಕ್ಕೆ? ವರ್ಷಕ್ಕೆ 2 ಸಲ ಮಾಡ್ತಾ ಇದ್ದೀವಿ. ತಿಥಿನೂ ಮಾಡ್ತೀವಿ, ಅವ್ರ ಪುಣ್ಯ ಸ್ಮರಣೆಗೂ ಮತ್ತು ಬರ್ತಡೇ ಎರಡನ್ನೂ ಆಚರಿಸ್ತಾ ಇದ್ದೀವಿ. 3 ವರ್ಷದಿಂದ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಾಗ ಸಕಲೇಶಪುರ, ನಾನು ಗೋಪಾಲ್, ಜ್ಞಾನೇಶ್, ಪ್ರವೀಣ್ ಜನ ಯಾವತ್ತೂ ನಾವು ಸೇರ್ಪಟ್ಟು ಎಲ್ಲ ಮಾಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಥರ ಬದುಕಿದ್ರೆ ಪುನೀತ್ ರಾಜ್ಕುಮಾರ್ ಬದುಕಬೇಕು ಅದಕ್ಕೋಸ್ಕರ ನಾವು ಅವರ ಸ್ಮರಣೆಗೋಸ್ಕರನಾದರೂ